ಅಲ್ಲೋಡ ಬೋರ್ಡು ಫುಲ್ ಮೀಲ್ಸ್ ಬರೀ 20 ರೂಪಾಯಿ ಅಂತ ಬಾರ ಹೋಗಡ. ಕಂಡೀಷನ್ ಸಪ್ಲೈ ಅಂತ ಚಿಕ್ಕದಾಗಿ ಹಾಕಿದ್ರಲ್ಲ ಅಲ್ಲಿರೋದು ಸಮಸ್ಯೆ. ಅದೇನ್ ಸಮಸ್ಯೆ ಅಲ್ಲೇ ಹೋಗಿ ಕೇಳೋಣ ಬರ. 2 ಫುಲ್ ಮೀಲ್ಸ್ ಕೊಡಿ. ನೋಡಿ ನೋಡಿ, ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದೀವಲ್ಲ, ಏನೇನು ಕಂಡೀಷನ್ಸ್ ಅಂತ ಇದ್ರಲ್ಲಿ ಬರ್ದಿದೆ ಅದನ್ನ ಓದಿ ಸೈನ್ ಮಾಡಿ ಆಮೇಲೆ ಊಟ ಮಾಡಿ. ಏನ್ ಕಂಡೀಷನ್ಸ್? ಮೊದ್ಲು ಓದಿ ಸೈನ್ ಮಾಡ್ರಿ. ಆರೋಗ್ಯ ಕೆಟ್ರೆ ನಾವು ಜವಾಬ್ದಾರ ಅಲ್ಲ ಅಂತ ಬರ್ತಿದ್ಯಾ? ಅದಲ್ಲ ರೀ, ಈ ದೇಶದಲ್ಲಿ ಅನ್ನಕ್ಕೆ ತುಂಬಾ ಸಮಸ್ಯೆ ಇದೆ. ಒಂದಗಳನ್ನು ಕೆಳಕ್ಕೆ ಬೀಳಿಸಬಾರದು, ತಟ್ಟೆಯಲ್ಲಿ ಅನ್ನ ಉಳಿಸಬಾರ್ದು. ಹಾಗೇನಾದ್ರು ಉಳಿಸಿದ್ದೆ ಆದ್ರೆ ದಂಡ ತೆರಬೇಕಾಗತ್ತೆ. ದಂಡ ಅಲ್ಲಿಗೆ 100 ರೂಪಾಯಿ ದಂಡ ಆಗ್ಬೋದಾ? ಆಗ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದಾ? ಎಷ್ಟು ಬೇಕಾದ್ರೂ ನೂಗ್ತೀವಿ. ನನ್ನ ಹೆಸರೇ ನೂಕಪ್ಪ. ಹೊಟ್ಟೆ ಮಾತ್ರ ಖಾಲಿ ಆಗ್ಬೇಕಪ್ಪ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೇಳಿ ಬಡಿಸ್ಕೊಂಡು ತಿಂದಿ. ಇಂತ ಹೋಟ್ಲ್ ನಮ್ ಜನಪೇಪಿ ನೋಡಿರಲ್ಲ ಕಣೋ. ಬಾರ ಹೋಗಿ ಸರಿಯಾಗಿ ಬಾರಿಸ್ಬಿಡೋಣ. ನೂಕಪ್ಪ, ಬೇಗ ಬಂದು ನೂಕಪ್ಪ. ನುಕ್ಕು ಇನ್ನು ಸ್ವಲ್ಪ ಹಾಕು. ಸಾಕಪ್ಪ ಯಾಕೆ ನಾನಂತೂ ಹೋಗಿ ಊಟ ಮಾಡಿ. ಮಾಡ್ತೀವಿ. ಊಟ ಏನೋ ರುಚಿಯಾಗೇ ಇದೆ, ಆದ್ರೆ 2 ತುತ್ತಿಗೆ ಯಾಕೆ ಸಾಕು ಅನ್ನಿಸ್ತಾ ಇದೆ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೋ. ಓ, ಬಹುಶಃ ನಾವು ಹಸ್ತು ತಿಂತಾ ಇದ್ದೀವಲ್ಲ, ಹಾಗಾಗಿ ಹೀಗಾಗಿರ್ಬೇಕು. ಎಷ್ಟೇ ಕಷ್ಟಪಟ್ರು ಈ ಊಟ ಗಂಟ್ಲೊಳಗೆ ಇಳಿತಾನೆ ಇಲ್ವಲ್ಲ. ಊಟದಲ್ಲಿ ಏನಾದ್ರು ಮಿಸ್ಟೇಕ್ ಇರ್ಬೋದು ಅಂತೀಯ? ಹೇಳಕ್ ಆಗಲ್ಲ ಕಣೋ. ಕೆಲವು ಹೋಟ್ಲ್ನಲ್ಲಿ ಸಿಕ್ಕಾಪಟ್ಟೆ ಸೋಡಾ ಬೆರೆಸ್ಬಿಟ್ಟಿರ್ತಾರೆ, ಆಗೋದಿಲ್ಲ. ನೋಡು, ನಾವಿವಾಗ ಏನಾದ್ರು ಊಟನ ಬಿಟ್ರೆ ದಂಡ ಕಟ್ಬೇಕಾಗತ್ತೆ. ಕಷ್ಟಪಟ್ಕೊಂಡು ತಿನ್ನು. ಇನ್ ಸ್ವಲ್ಪ ನೂಕ್ಲಾ. ಆಗ ನುಗ್ಗಿದ್ದೆ, ಇನ್ನೂ ಖಾಲಿ ಆಗಿಲ್ಲ. ಆಗ್ಲೇ ಬಂದ್ಬಿಟ್ಟ ನೂಕೋದಿಕ್ಕೆ. ನಾವ್ ಆಮೇಲೆ ಕರಿತೀವಿ. ಅನ್ನ ನಂಗೆಲ್ಲ ವೇಸ್ಟ್ ಮಾಡ್ಬಾರ್ದು. ಹೋಗ ರಾಜ, ಬೇಗ ಬೇಗ ತಿನ್ನಿ. ಆಯ್ತು ಹೋಗ. ಇದ್ದಿದ್ದು 40 ರೂಪಾಯಿ, ಅದನ್ನ ಊಟಕ್ಕೆ ಅಂತ ಕೊಟ್ಟಿದ್ವಿ. ದಂಡ ಕಟ್ಟಕ್ಕೆ ಬೇರೆ ದುಡ್ಡಿಲ್ಲ ಕಣೋ. ಬಿಡು. ಅಡಿಗೆ ರೆಡಿ ಆಗಿದೆ. ಎಲ್ರು ಬಂದು ಕೂತ್ಕೊಂಡ್ರೆ ಒಟ್ಟಿಗೆ ಬಡಿಸಿ ನಾನು ಊಟ ಮಾಡ್ತೀನಿ. ನಾನು ಎಷ್ಟೊತ್ತು ಅಂತ ಹಸ್ಕೊಂಡಿರೋದು. ಬಾಲೆ 1 ನಿಮಿಷ ಇರಮ್ಮ, ನಮ್ಮ ಯಜಮಾನ್ರು ಬಂದ್ಬಿಡ್ಲಿ. ಗಂಟ ಯಾವಾಗ್ಲೂ ಲೇಟು. ಹೀಗೆ ಲೇಟ್ ಮಾಡ್ತಾ ಇದ್ಲೆ ಒಂದಲ್ಲ ಒಂದಿನ ಲೇಟ್ ಆಗ್ಬಿಡ್ತಾನೆ. ಹಲೋ, ನಾನ್ ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನಾನು ಕಣಮ್ಮ, ವಿಟ್ಲ. ಏನಪ್ಪ, ಎಲ್ಲಿದ್ದೀರಾ? ನಾವಿಲ್ಲಿ ಊಟ ಮಾಡ್ತಾ ಇದ್ದೀವಮ್ಮ. ನಿಮ್ಗೋಸ್ಕರ ಇಲ್ಲಿ ಊಟಕ್ಕೆ ಕಾಯ್ತಾ ಇದೀವಿ, ನೀವ್ ಅಲ್ಲಿ ಮೇಯ್ತಾ ಇದ್ದೀರಾ? ನಾವೀಗ ದೊಡ್ಡ ತೊಂದರೆ ಸಿಗಾಕೊಂಡ್ಬಿಟ್ಟಿದ್ದೀವಿ ಕಣಮ್ಮ. ನಂಗಕ್ಕಾಗ್ತಿಲ್ಲ, ಉಗಿಯಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ನೀನೇ ಬಂದು ನಮಗ್ ಸಹಾಯ ಮಾಡ್ಬೇಕಣಮ್ಮ. ಆಗಿದೆ ಅದನ್ನ ಬಾಯ್ ಬಿಟ್ಟು ಹೇಳೋ ಶಕ್ತಿ ನಮಗಿಲ್ಲ ಕಣಮ್ಮ. ಕ್ಲಾಸಲ್ಲಿ ಐರಾವತ ಹೋಟ್ಲು ಅಂತೊಂದಿದೆ, ಅಲ್ಲಿಗೆ ಬಂದು 200 ರೂಪಾಯಿ ಕೊಟ್ಟು ನಮ್ಮನ್ನ ಬಿಡಿಸ್ಕೊಂಡು ಹೋಗಮ್ಮ. ಇಲ್ಲಾಂದ್ರೆ ನಾವ್ ಇಲ್ಲೇ ಸ್ಟ್ರಕ್ ಆಗ್ಬಿಡ್ತೀವಿ. ಇಡ್ಲಿ ಹಿಟ್ಟು ರುಬ್ಬೋ ಶಕ್ತಿನೂ ನಮ್ಗಿಲ್ಲ ಕಣಮ್ಮ. ಆಯ್ತು, ಬರ್ತೀನಿ. ಬರ್ತೀಯಾ? ಆಯ್ತು. ಓ, ತಿಂತೀನಿ ಅಂತ ಬುಲೆ ಕೊಚ್ಕೋತಾ ಇದ್ರಿ. ಸೇರ್ತಾನೆ ಇಲ್ಲ. ಯಾಕೆ? ಅದೇ ಗೊತ್ತಿಲ್ಲ, ಏನ್ ಮ್ಯಾಜಿಕ್ ಮಾಡಿದ್ರು ಏನೋ, ಯಾವನು ಗೊತ್ತು. ಯಾಕೆ ಅನ್ನ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಹುಳಿ ಸಖತ್ತಾಗಿದೆ. ಅದೇ ಯಾಕೆ ತಿಂತಾ ಇಲ್ಲ? ಅದೇ ಗೊತ್ತಿಲ್ಲ. ತಟ್ಟೆಯಲ್ಲಿ ಊಟ ಬಿಟ್ರೆ ತಲೆ 100 ರೂಪಾಯಿ ದಂಡ ತೆರಬೇಕಾಗತ್ತೆ. ಏನಾಯ್ತು? ಮಂಜಮ್ಮ ಪಲ್ಲು, ಈಗ ಊಟ ಸ್ಪೆಷಾಲಿಟಿ ಏನು ಗೊತ್ತಲ್ಲಮ್ಮ?
ತಟ್ಟಲ್ಲಿ ಏನಾದ್ರು ಅನ್ನ ಉಳಿಸಿದ್ರೆ 100 ರೂಪಾಯಿ ದಂಡ ಕಟ್ಟಬೇಕು. ಈ ದರಿದ್ರ ಹೋಟ್ಲಿಗೆ ಯಾಕಪ್ಪ ಬಂದ್ರಿ? ಬುದ್ಧಿನ ತಟ್ಟೆಲಿ ಊಟ ಬಿಟ್ರೆ 100 ರೂಪಾಯಿ ದಂಡನ ನಾನೆಲ್ಲೂ ಕೇಳೇ ಇಲ್ವಲ್ಲ. ಫುಲ್ ಮೀಲ್ಸ್ ಅಂತ ಹೇಳ್ಬಿಟ್ಟು ತಟ್ಟಲ್ಲಿ ಅನ್ನ ವೇಸ್ಟ್ ಮಾಡ್ತಾರೆ. ಆಹಾರ ವೇಸ್ಟ್ ಆಗಬಾರ್ದು. ಅದಕ್ಕೆ ನಾವು 60 ರೂಪಾಯಿ ಊಟನ 20 ರೂಪಾಯಿ ಕೊಡ್ತೀವಿ. ತಟ್ಟೆಯಲ್ಲಿ ಏನಾದ್ರೂ ಅನ್ನ ವೇಸ್ಟ್ ಮಾಡಿದ್ರೆ ತಲೆಗೆ 100 ರೂಪಾಯಿ ದಂಡ ಕಿತ್ಕೋತೀವಿ. ಬೇಗ ಬೇಗ ತಿನ್ಬಿಡಿ. ನಿನಗೇನೆ ಅರ್ಥ ಆಗ್ಬೇಕು ನಮ್ಮ ಕಷ್ಟ. ನಮ್ಕಿನ ಮುಂಚೆ ಬಂದಿರೋದವ್ರು ಅವಾಗಿಂದ ತಿನ್ನಕ್ಕೂ ಆಗ್ದೆ ಹಿಟ್ಟು ರುಬ್ಬಕ್ಕೂ ಆಗ್ದೆ ತಟ್ಟನಲ್ಲಿ ಕೈ ಆಡಿಸ್ತಾ ಕೂತಿದ್ದಾರೆ. ಬೇಗ 200 ರೂಪಾಯಿ ಕೊಡೆ. ತಗೊಳ್ಳಿ. ನಡಿಯ ಬಿಟ್ಲ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡೋಣ. ಅದು ಯಾವ ಕುಡಿತಾ ಇದ್ದೀರಿ ಅಂತ ಹೇಳ್ಬಿಟ್ಟಿದೆ. ನೀನ್ ಮಾತಾಡ್ಲೋ ಇಲ್ಲ ನಾನು ಮಾತಾಡ್ಲೋ? ಸುಮ್ನಿರ್ರಿ. MSN ಡೈಲಾಗ್ ಬರ್ತಿದ್ದು ಮೊದ್ಲು ಇವಳಿಗೆ. ನೀ ಮಾತಾಡೆ. ಅಲ್ರಲ್ಲಿ ಮನೆಯಲ್ಲಿ ಕೆಜಿ ಗಟ್ಲೆ ತಿಂತೀರಾ, ಎಮ್ಮೆ ಕೋಣಗಳ ತರ ಚೆನ್ನಾಗಿ ಗದಗ್ತೀರಾ. ಹೋಟ್ಲಲ್ಲಿ ಒಂದು ಫುಲ್ ಮೀಲ್ಸ್ ತಿನ್ನೋ ಯೋಗ್ಯತೆ ಇಲ್ವಾ ನಿಮ್ಗೆ? ಯಾಕೆ ಹೀಗೆ ಮಾಡಿದ್ರಿ? ನಿಮ್ ವಯಸ್ಸಿಗೆ ಫುಲ್ ಮೀಲ್ಸ್ ಹೆಚ್ಚಲ್ಲ. ಊಟ ಮಾಡೋದಕ್ಕಾಗಲ್ಲ ಅಂತ 200 ರೂಪಾಯಿ ದಂಡ ಕಟ್ಟು ಬಂದಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಮ ಬಂಡೆ ಜನ್ಮಕ್ಕೆ. ನೀನು ಊಟ ಮಾಡಿದ್ರೆ ನಿಂಗೆ ಗೊತ್ತಾಗಿರೋದು. ಯಾಕ್ರೋ ಟೇಸ್ಟ್ ಇರ್ಲಿಲ್ವಾ? ಅಯ್ಯೋ ಟೇಸ್ಟ್ ಇತ್ತು, ಎಲ್ಲ ಇತ್ತು. ತಿನ್ನೋಣ ಅಂತ ತುತ್ತನ ಬಾಯಿ ಹಾಕೊಂಡ್ರೆ ಸಾಕು, ಬೇಡ ಬೇಡ ಅಂತ ಗಂಟ್ಲಿಂದ ಆಚೆ ಬರಕ್ಕೆ ಟ್ರೈ ಮಾಡುತ್ತೆ. ನನಗನ್ಸುತ್ತೆ ಊಟಕ್ಕೆ ಮದ್ದಿಗಿಂತ ಹಾಕಿರ್ತಾಳೆ ಅಂತ. ಅದ್ ಹೇಗೆ ಸಾಧ್ಯ ಮಾತಾಡ್ಸಿ ರಂಗಮ್ಮನವ್ರೆ? ಹಳೆ ಕಾಲದಲ್ಲಿ ಹಾಕ್ತಾ ಇದ್ಲು ಕಣು. ಅನ್ನಕ್ಕೆ ಮದ್ದು ಹಾಕ್ಬಿಟ್ರೆ ಒಂದ್ ತುತ್ತು ತಿನ್ನಕ್ಕೂ ಆಗಲ್ಲ. ಅತ್ತೆ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಊಟಕ್ಕೆ ಏನಾದ್ರು ಮದ್ದು ಹಾಕ್ತಾರಾ? ಶತ್ರುಗಳಿಗೆ ಎನಿಮಿಗಳಿಗೆ ಹಾಕ್ತಾರಪ್ಪ, ಹಾಗಂತ ಊಟಕ್ಕೆ ಬಂದಿರೋರ್ಗೆಲ್ಲ ಮದ್ದು ಹಾಕ್ಬಿಡ್ತಾರಾ? ಅಡುಗೆ ಸೋಡಾ ಹಾಕ್ತಾರೆ ಅಂತ ಕೇಳಿದ್ದೆ, ಆದ್ರೆ ಅದಕ್ಕಿಂತ ದೊಡ್ಡದೇನ್ ಹಾಕ್ತಾರೋ ಗೊತ್ತಿಲ್ಲಪ್ಪ. ಬಾವ, ಸೋಡಾ ಹಾಕಿರೋ ಊಟನ ನಾವು ತಿಂದಿದೀವಿ, ಆದ್ರೆ ಇದು ಆತರ ಅಲ್ಲ. ತಿನ್ನೋದಕ್ಕಿಂತ ಮುಂಚೆನೆ ಕಂಡೀಷನ್ಸ್ ಹಾಕ್ಬಿಡ್ತಾರೆ. ಒಂದು ಫುಲ್ ಮೀಲ್ಸು 20 ರೂಪಾಯಿ, ಕಂಡೀಷನ್ಸ್ ಅಪ್ಲೈ ಅಂತ. ಏನ್ ಕಂಡೀಷನ್? ತಟ್ಟೆನಲ್ಲಿ ಏನಾದ್ರು ಒಂದೇ ಒಂದು ಅಗಳು ಮಿಗಿಸಿದ್ರು 100 ರೂಪಾಯಿ ದಂಡ ಕಟ್ಟಬೇಕಂತೆ. ಅಂದ್ರೆ ಅವನು ಒಂದು ಊಟನ 100 ರೂಪಾಯಿ ಮಾರ್ತಿದ್ದಾನೆ ಅಂತ ಆಯ್ತು. ಹೌದು, ನೀನು ಅಲ್ಲಿ ಹೋಗಿ ತಿಂದ್ರೆ ನಿನಗೆ ಗೊತ್ತಾಗುತ್ತೆ. ಸರಿ, ನಾಳೆ ಎಲ್ರು ಬೇಗ ಎದ್ದು ರೆಡಿಯಾಗಿ ಅಲ್ಲೇ ಹೋಗಿ ಊಟ ಮಾಡೋಣ. ಫುಲ್ ಮೀಲ್ಸ್ 20 ರೂಪಾಯಿ, ಫುಲ್ ಮೀಲ್ಸ್ 20 ರೂಪಾಯಿ, ಫುಲ್ ಮೀಲ್ಸ್. ನೋಡಿ, ನಾನು ಇಲ್ಲಿ ಹೋಟೆಲ್ ಮಾಲೀಕ ಸಾಕಪ್ಪ, ಇವನು ನನ್ನ ಶಿಷ್ಯ ನೂಕಪ್ಪ. ಈ ಇಬ್ರು ಹುಡುಗರು ಊಟ ಮಾಡಿ ತಿನ್ನಕ್ಕಾಗದೆ 100 ರೂಪಾಯಿ ದಂಡ ಕೊಟ್ಬಿಟ್ಟು ಹೋಗಿದ್ದಾರೆ. ನಮ್ ಕಂಡೀಷನ್ಸ್ ಇಷ್ಟೇ, ಆಹಾರ ಪೋಲಾಗಬಾರ್ದು, ತಟ್ಟೆಲಿ ಏನು ಉಳಿಬಾರ್ದು. 20 ರೂಪಾಯಿ. ಆದ್ರೆ ತಟ್ಟೆಯಲ್ಲಿ ಒಂದೇ ಒಂದು ಅಗಳು ಉಳಿದ್ರು ತಲೆಗೆ 100 ರೂಪಾಯಿ ದಂಡ ಕಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಇದು ಓಕೆ ಅಂದ್ರೆ ಎಲ್ಲರೂ ಇದಕ್ಕೆ ಸೈನ್ ಮಾಡಿ. ನಮ್ದು ಓಕೆ. ಐದು ಫುಲ್ ಮೀಲ್ಸ್ ಕೊಡಿ, 100 ರೂಪಾಯಿ ಕೊಡಿ. ನಡೀರಿ, ಸಾಕ್ಬಿಡೋಣ. ಅಡ್ಗೆ ಚೆನ್ನಾಗಿದೆ ತಾನೆ? ಏನ್ ಸರ್ ಹಿಂಗನ್ಬಿಟ್ರಿ? ಸಾಂಬಾರ್ ವಾಸನೆ ನಿಮ್ ಮೂಗ್ ಬೆಳಿತಾ ಇಲ್ವಾ? ಇಂಥ ಟೇಸ್ಟಿ ಊಟ ಎಲ್ಲೂ ಸಿಗಲ್ಲ. ಸರಿ ಸರಿ, ಬಡ್ಸಿ. ಕುಡಿ. ನಿಧಾನ. ಏನಪ್ಪ ನೀವು ಬನ್ನಿಪ್ಪ. ಇಲ್ಲಮ್ಮ, ಇವತ್ತು ನಾವು ಮೂಕ ಪ್ರೇಕ್ಷಕರು, ನೀವು ತಿನ್ನಿ. ಮಗನೇ, ಒಂದು ತುತ್ತಿಗೆ ಸಾಕಾಗೋಯ್ತು, ಇನ್ನೊಂದು ತುತ್ತು ಹೋಗಲ್ಲ ಅನ್ನತ್ತಲ್ಲೋ. ಹೇಗೋ ಖಾಲಿ ಮಾಡೋದು? ನನಗ್ ಸಾಕಪ್ಪ, ದಂಡ ಅಂತ 100 ರೂಪಾಯಿ ಕೊಟ್ಬಿಡು. ಊಟ ತಿಂದ್ರೆ ನನ್ನ ಆರೋಗ್ಯ ಕೆಡೋದಂತೂ ಗ್ಯಾರಂಟಿ. ನಾನಂತೂ ತಿನ್ನಲ್ಲಪ್ಪ. ಏನು ಯಜಮಾನ್ರೆ, ಒಂದ್ ತುತ್ ಮೇಲೆ ಇನ್ನೊಂದ್ ತುತ್ ತಿನ್ನಕ್ಕೆ ಆಗ್ತಾ ಇಲ್ಲ ಯಜಮಾನ್ರೆ. ನನಗ್ ಬೇಡಪ್ಪ. ಗುಬ್ಬಿ ಅಂದ್ರು ಅಷ್ಟೇ, ಏನಂದ್ರು ಅಷ್ಟೇ, ನಾನು ಈ ಊಟನ ತಿನ್ನಲ್ಲ. ಎಲ್ಲ ತಟ್ಟೆನೂ ನೀವೇ ಖಾಲಿ ಮಾಡಿ. ನಿಮ್ ಕೈಯಲ್ಲೇ ತಿನ್ನಕ್ ಆಗ್ಲಿಲ್ಲ ಅಂದ್ಮೇಲೆ ನನ್ ಕೈಯಲ್ಲಿ ತಿನ್ನಕ್ ಆಗತ್ತೇನ್ರಿ? ತುಂಬಾ ಬಡಿಸ್ತೀವಿ, ಈಗಿನ ಕಾಲದವ್ರಿಗೆ ತಿನ್ನಕ್ಕೆ ಆಗಲ್ಲ.
ರೊಟ್ಟಿ ಅಂದಿದ ತಕ್ಷಣ ನೂಕಿ ನೂಕಿ ಅಂತಾರೆ. ಸ್ವಲ್ಪ ಸ್ವಲ್ಪ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕಪ್ಪ. ತಟ್ಟೆಲ್ ಬಿಟ್ರೆ ಕನ್ಸೆಷನ್ ಏನಿಲ್ವಾ? ಸಾಧ್ಯನೇ ಇಲ್ಲ. ತಲೆ 100 ರೂಪಾಯಿ ದಂಡ ಕಟ್ಟಿ ಹೋಗ್ತಾ ಇರಿ. ತಗೊಳ್ಳಿ 500 ರೂಪಾಯಿ ದಂಡ. ಎಲ್ರದ್ದು ಇದೆ. ಏನಪ್ಪ ಪಾಂಡುರಂಗ, ಬಡ್ದು ಬಾರಿಸ್ಬಿಡ್ತೀವಿ ಅಂತ ದೊಡ್ಡದಾಗಿ ಕೊಚ್ಕೊಳ್ತಾ ಇದ್ದೆ, ಏನಾಯ್ತು? ಅದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಅಲ್ಲ. ಬನ್ನಿ ಮನೆಗೆ. ಏನೇ ಯಜಮಾನ್ರೆ, ನಾವ್ ಆ ದಂಡ ಪಿಂಡಗಳ ಮಾತನ್ನ ಕೇಳ್ಬೇಕಾಗಿತ್ತು. ಅವರು ಗಿಣಿಗೆ ಹೇಳ್ದಾಗ ಹೇಳಿದ್ರು, ಹೋಟೆಲ್ಗೆ ಹೋಗಿ ನಮ್ಮ ಮಾನ ಮರ್ಯಾದೆಲ್ಲ ಹಾಳಾಗೋಯ್ತು. ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವರು ಊಟನ ವೇಸ್ಟ್ ಮಾಡಿ ದಂಡ ಕಟ್ಟಿದ್ದಾರೆ ಅಂತ 4 ಜನಕ್ಕೆ ಗೊತ್ತಾದ್ರೆ ಯಾರೇ ನನಗೆ ಓಟ್ ಹಾಕ್ತಾರೆ? ಈಗ ತಾನು ಯಾರು ಹಾಕ್ತಾ ಇದ್ರು? ಆ ಸಾಕಪ್ಪ ಯಾವ್ಯಾವ ಅಂಗಡಿಯಿಂದ ರೇಷನ್ ತರ್ತಾನೆ, ಏನೇನ್ ತರ್ತಾನೆ ಅನ್ನೋದನ್ನ ಲಿಸ್ಟ್ ಮಾಡಿದೀವಿ. ಅಷ್ಟೇ ಅಲ್ಲ, ಆ ಅಂಗಡಿಗಳನ್ನೆಲ್ಲ ಪತ್ತೆನ ಹಚ್ಕೊಂಡ್ ಬಂದಿದೀವಿ. ಬಂಡವಾಳ ಕೊಟ್ರೆ ನಾಳೆಯಿಂದಾನೆ ಹೋಟ್ಲು ಶುರು ಮಾಡ್ಬಿಡ್ತೀವಿ. ಯಾವ ಗಳಿಗೆಯಲ್ಲಿ ನಿಮ್ಮ ಮಾತನ್ನ ಕೇಳ್ಕೊಂಡು ಅಲ್ಲಿ ಕಾಲಿಟ್ನು, ಆಗ್ಲಿಂದ ನನ್ನ ಮನಸ್ಸು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಹೋಟ್ಲು ಶುರು ಮಾಡ್ತೀನಿ ಅಂತ ನನ್ನ ತಲೆ ಕೆಡಿಸ್ಬೇಡಿ. ಆ ಯೋಗ್ಯತೆ ನಿಮ್ಗಿಲ್ಲ. ನಮ್ಗೆ ತಿನ್ನೋದು ಗೊತ್ತು, ತಿನ್ಸೋದು ಗೊತ್ತು ಕಣ. ನೀನು ದುಡ್ಡು ಕೊಟ್ರೆ ಅದೇ ತರ ಇನ್ನೊಂದು ಹೋಟ್ಲು ಶುರು ಮಾಡ್ಬಿಡ್ಬೋದು. ಲಿಸ್ಟ್ ರೆಡಿ ಆಗಿದೆ, ಅಂಗಡಿ ಪತ್ತೆ ಹಚ್ಚಾಗಿದೆ. ನೀವು ₹1,00,000 ಕೊಟ್ರೆ ಅಡುಗೆ ಭಟ್ಟನ್ನ ಇಟ್ಟು ಹೋಟೆಲ್ ಶುರು ಮಾಡ್ಬಿಡೋದೆ. ಅಭಿ, ನಾವ್ ಎಲ್ಲಿ ದುಡ್ಡನ್ನ ಕಳ್ಕೋತೀವೋ ಅಲ್ಲೇ ಆ ದುಡ್ಡನ್ನ ವಾಪಸ್ ಪಡ್ಕೋಬೇಕು. ಏನ್ರಿ ಹೇಳ್ತಾ ಇದೀರ ನೀವು? ಹೇಗಿದ್ರು ಇವ್ರಿಬ್ರಿಗೂ ಕೆಲ್ಸ ಇಲ್ಲ, ಬಂಡವಾಳ ಅಂತ ನೀವು ಸ್ವಲ್ಪ ದುಡ್ಡು ಕೊಡಿ, ಹೋಟೆಲ್ ಬಿಸ್ನೆಸ್ ಶುರು ಮಾಡ್ಲಿ. ಹೋಟ್ಲಿಗೆ ಬಂಡವಾಳನ ಎಷ್ಟು? ಸದ್ಯಕ್ಕೆ ₹1,00,000 ಕೊಡಿ. 1,00,000? ಯಜಮಾನ್ರೆ, ಇಷ್ಟಕ್ಕೆಲ್ಲ ಮೂರ್ಛೆ ಆಗ್ಬಿಟ್ರೆ ಆಮೇಲೆ ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಏನಾಗಿಲ್ಲ, ನನಗೇನು ಆಗಿಲ್ಲ. ನಗು ನಗುತ್ತಾದಲಿ ನಲಿ ಏನೇ ಆಗಲಿ ಅಂತ ಯಾವ ಬಾಯಿಂದ ಹೇಳಿ. ಈಗೇನು 1,00,000 ರೂಪಾಯಿ ಕೊಡ್ತಿರೋ ಇಲ್ಲ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡ್ಲೋ? ಅಲ್ಲಿಗೆಲ್ಲ ಕೈ ಹಾಕಕ್ ಹೋಗ್ಬೇಡಿ. 1,00,000 ಕೊಡ್ತೀನಿ. ಏನಪ್ಪಾ, ಊಟ ಎಲ್ಲ ಘಮ ಘಮ ಅಂತ ಇದೆ, ಊಟ ಮಾಡ್ಬಿಡೋಣವಾ? ಸ್ವಲ್ಪ ತಡಿಯಮ್ಮ, ಬೋಣಿ ಆಗ್ಲಿ. ಗಿರಾಕಿ ತಿಂದು ಹೋದ್ಮೇಲೆ ಮನೆ ಮಂದಿಗಳ ಪ್ರಸಾದ ಇದ್ದಿದ್ದೆ. ಪಿಂಡಗಳ ಏನ್ರ ಇದು, ನೀವು ಬೋರ್ಡ್ ಹಾಕ್ಬಿಟ್ಟಿದ್ದೀರಾ? ಓ ಕಳ ಪಾಂಡ್ರಂಗ, ಅಲ್ಲಿ ಕಳ್ತಿದ್ದನ್ನ ಇಲ್ಲಿ ಬಳಸ್ತಾ ಇದೀವಿ. ₹20 ಒಂದು ಊಟ, ತಟ್ಟಲ್ಲಿ ಅನ್ನ ಬಿಟ್ರೆ ₹100 ದಂಡ. ಜಾಸ್ತಿ ಊಟ ಮಾಡ್ಬಿಟ್ರೆ? ಏನಮ್ಮ ಹಿಂಗ್ ಮಾತಾಡ್ತೀಯ? ನಾವೇನು ಗುಗ್ಗುಗಳ? ಅಲ್ಲಿ ಯಾವ ಐಟಮ್ ಹಾಕಿ ಅಡ್ಗೆ ಮಾಡಿದ್ರು ಇಲ್ಲೂ ಅದೇ ಐಟಮ್ ಹಾಕಿ ಅಡ್ಗೆ ಮಾಡಿದೀವಿ. ಅಲ್ಲೂ ತಿನ್ನಕ್ಕಾಗ್ದಿರೋನು ಇಲ್ಲ ಅದು ಹೇಗಮ್ಮ ತಿಂತಾನೆ? ನೋಡಿ, ಗಿರಾಕಿಗಳು ಬರೋ ಟೈಮ್ ಆಯ್ತು, ನೀವು ಹೋಗಿ. ನಿಮ್ ಮುಖಗಳು ನೋಡಿದ್ರೆ ಬರೋ ಗಿರಾಕಿನೂ ಬರಲ್ಲ. ಹೋಟೆಲ್ ಗಜ. ನನ್ನ ಹೆಸರು ಗಜ. ಒಂದಕ್ಕೊಂದು ಚೆನ್ನಾಗಿ ಮ್ಯಾಚ್ ಆಯ್ತದೆ. ಫುಲ್ ಮೀಲ್ಸ್ ಬರೀ ₹20. ಬರೀ 20? ಆದ್ರೆ ಕಂಡೀಷನ್ ಸಪ್ಲೈ. ಏನದು ನಿಮ್ಮ ದರಿದ್ರ ಕಂಡೀಷನ್? ₹20 ಫುಲ್ ಮೀಲ್ಸ್. ನೀವ್ ಕೇಳದಷ್ಟು ಊಟನ ಬಡಿಸ್ತೀವಿ. ಆದರೆ ಎಲ್ಲೆಲ್ಲಿ ಒಂದೇ ಒಂದು ಅಗಳ ಅನ್ನ ಬಿಟ್ರು ನಿಮಗೆ ನಾವು ₹100 ದಂಡ ಹಾಕ್ತಿವಿ. ಎಳೆನೇ ಬಿಡಲ್ಲ. ಇನ್ನು ಅನ್ನ ಬಿಡೋದು ನೆನ್ನೆ ಕೊಡಿ. ನಮ್ಗೆ 30 ದಿನಕ್ಕೆ 3 600 ರೂಪಾಯಿ ತಗೊಳ್ಳಿ. 1 2 3 4 5 6 30 ಟೋಕನ್ ಕೊಡಿ. ಕೊಡ್ತೀವಿ. ಮೊದ್ಲು ಇಲ್ಲಿ ಸೈನ್ ಮಾಡಿ ನೋಡಿ, ನೀವು ಊಟ ಏನಾದ್ರೂ ಕಡಿಮೆ ಬಡಿಸಿದ್ರೆ ನೀವು ನಂಗೆ 100 ರೂಪಾಯಿ ಕೊಡ್ಬೇಕಾಯ್ತದೆ. ತಗೊಳ್ಳಿ. ಅಲ್ಲಿ ಕೂತಿರಿ, ತಂದು ಬಡಿಸ್ತೀನಿ. ಓ ನಮಸ್ಕಾರ. ಬನ್ನಿ.
ನೋಡ್ಕೊಂಡೆ ಅಲ್ವೇನ್ರಿ ಹೋಟ್ಲ್ ನಡೆಸೋದು. ಆ ದಾಂಡಿಗನ್ ಯಾಕೆ ಒಳ ಬಿಟ್ರಿ? ನಮಗೆ ಗೊತ್ತು ಇವನು ಹಿಂಗೂ ತಿಂತಾನೆ ಅಂತ. ಇವಾಗ ಎಷ್ಟಾಯ್ತು? 10 ಜನಕ್ಕೆ ಆಗೋಷ್ಟು ಅವನೊಬ್ಬನೇ ತಿಂದಿದ್ದಾನೋ. ಹಬಿ ಕಮ್ಮಿ ಅವ್ರು. ಹಬಿ ಐರಾವತ ಹೋಟೆಲ್ನಲ್ಲಿ ಒಂದ್ ತುತ್ತು 2 ತುತ್ತು ಮೇಲೆ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಇವನ್ ಹೇಗೆ ಇಷ್ಟೊಂದು ತಿಂತಾ ಇದ್ದಾನೆ? ಇವ್ರು ರುಚಿ ರುಚಿಯಾಗಿ ಮಾಡಿ ಹಾಕಿದ್ದಾರೆ. ಆ ಹೋಟ್ಲಿನವನು ಏನ್ ಮೋಸ ಮಾಡಿದವನು ಯಾರಿಗೂ ಯಾವ್ಯಾವ ಐಟಮ್ಸ್ ಹಾಕಿ ಅಡ್ಗೆ ಮಾಡಿದ್ರು ಅದೇ ಐಟಮ್ಸ್ ಹಾಕಿ ತಾನೆ ಇವ್ರು ಅಡ್ಗೆ ಮಾಡಿರೋದು. ಅನ್ನ ಗಜ ಅವ್ರೆ 20 ಜನಕ್ಕೆ ಅಂತ ಮಾಡಿದ ಅಡ್ಗೆನ ನೀವು ಒಬ್ಬರೇ ಬಡದು ಬಾಯಿ ಹಾಕೊಳ್ಳೋದ್ರೆ ನಾವ್ ಎಲ್ರಿ ಹೋಗ್ಬೇಕು? ನೀವು ಇಲ್ಲಿ ಬರ್ಬೇಡಿ. 30 ಟೋಕನ್ ತಗೊಂಡಿದ್ದೀನಿ. ಬರ್ಬೇಡ ಅಂದ್ರೆ ಹೆಂಗೆ? 31 ದಿನ ಕಳೀತು, ಇನ್ನು 29 ದಿನ ಬಂದೇ ಬರ್ತೀನಿ. ಮನೇಲಿ ಯಾರಾದ್ರೂ ಇದ್ದೀರಾ? ಎಲ್ಲ ಹಾಳಾಗಿ ಹೋಗಿದ್ದೀರಾ? ಹೋಟ್ಲ್ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ತಿಂಗಳು ಪೂರ್ತಿ ದುಡ್ಡು ಕೊಟ್ಬಿಟ್ಟು ಟೋಕನ್ ತಗೊಂಡಿಲ್ವಾ? ಊಟ ಏನಿದ್ರು ಹೋಟ್ಲಲ್ಲಿ ಇಲ್ಲಲ್ಲ. ಹೋಟ್ಲು ನಿಮ್ದೆ, ಮನೇನು ನಿಮ್ದೆ ಅಂತ ಗೊತ್ತೈತೆ. ಈಗೇನ್ ಊಟ ಕೊಡ್ತಿರೋ ಮನೆನೆಲ್ಲ ಚಿಂದಿ ಚಿಂದಿ ಮಾಡ್ಲೋ. ಲೌಡಿನ್ ಯಾಕೋ ಎದುರು ಹಾಕೋತೀಯ? ಒಂದ್ ಹಿಡಿ ಅನ್ನ ತಾನೆ ಹಾಕ್ ಕಳ್ಸೋ. ಇವನು ತಿನ್ನೋದು ಹಿಡಿ ಹಿಡಿ ಅಲ್ಲ, ಬಂಡಿ ಬಂಡಿ. ಓಪನ್ ಕೊಡೋ. ನಿನ್ನಿಂದಾಗಿ ಮನೆಯವರೆಲ್ಲ ಉಪವಾಸ ಇರ್ಬೇಕಾಗಿದೆ. ಸುಮ್ನೆ ಎದ್ದೋಗಯ್ಯ. ಅನ್ನ ಅಂತೆ ಅನ್ನ. ಯಾಕ್ರ ಹಂಗಾಗಿದ್ಯಾ? ಅಡಿಗೆ ಹೋಟ್ಲಿಗಿಂತ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆಳಕ್ಕೂ ಬರ್ತೀನಿ, ಅಡಿಗೆ ಮಾಡಿ ಬರ್ಸು. ಏನು ಯಜಮಾನ್ರೆ? ಅಲ್ಲ, ಐರಾವತ ಹೋಟ್ಲಲ್ಲಿ ಊಟನೇ ಮಾಡಕ್ಕಾಗಲ್ಲ, ಇಲ್ಲಿ ಹೇಗೆ ಊಟ ಮಾಡಕ್ಕಾಗತ್ತೆ? ಕೆಲಸ ಮಾಡೋಣ, ನಾವೆಲ್ಲ ಕೆಲ್ಸದವರಾಗಿ ಆ ಹೋಟ್ಲಿಗೆ ಹೋಗಿ ಸೇರ್ಕೊಳ್ಳೋಣ. ಆಗ ಅಲ್ಲಿ ನಡೀತಿರೋ ಗೋಲ್ಮಾಲು ಗೊತ್ತಾಗತ್ತೆ. ನಮಸ್ಕಾರ ಅಣ್ಣ. ನೀವು ನಮ್ಮಲ್ಲಿ ಊಟಕ್ಕೆ ಬಂದಿದ್ದವ್ರಲ್ವಾ? ಇವ್ರು ನಮ್ಮ ಮೇಲೆ ಕಾಂಪಿಟಿಷನ್ಗೆ ಹೋಟ್ಲು ಶುರು ಮಾಡಿ ಬರ್ಬಾದ್ ಆಗ್ಬಿಟ್ಟವ್ರೆ. ನಮ್ಮಿಂದ ತಪ್ಪಾಗಿದೆ ಅಣ್ಣ. ನಿಮ್ಮ ಮೇಲೆ ಕಾಂಪಿಟೇಷನ್ ಮಾಡಿ ನಾವು ಎಕ್ಸ್ಪೋರ್ಟ್ ಹೋಗ್ಬಿಟ್ಟಿದೀವಿ. ಇಲ್ಲೇ ಇದ್ದು ನಿಮ್ ಸೇವೆ ಮಾಡ್ಕೊಂಡಿರ್ತೀವಿ. ನಮ್ಗೆ ಟ್ರೈನಿಂಗ್ ಕೊಡ್ತೀರಾ? ಟ್ರೈನಿಂಗ್ ಎಲ್ಲ ಕೊಡಕ್ಕಾಗಲ್ಲ. ನೀವು ಸಂಬಳ ಕೊಡದೇ ಇದ್ರೂ ಪರವಾಗಿಲ್ಲ. ಒಂದು ತನ್ನ ಒಂದ್ ಲೋಟ ಕಾಫಿ, ಒಂದ್ ಮಿಳ್ಳೆ ಮಜ್ಜಿಗೆ ಕೊಟ್ರು ಸಾಕು. ಈಗಿನ ಕಾಲದಲ್ಲಿ ಕೆಲ್ಸಗಾರ ಸಿಗೋದೇ ತುಂಬಾ ಕಷ್ಟ. ನಿಮ್ ಪುಣ್ಯ ನಾನ್ ನಿಮ್ ಜೊತೆಲಿದ್ದೀನಿ. ನಾನೊಂದು ಹೋಟ್ಲ್ ಮಾಡ್ಬಿಟ್ರೆ ನಿಮ್ ಗತಿ ಏನು? ಹಾಗೆಲ್ಲರೂ ಮಾಡ್ಬಿಟ್ಟಿಯ? ಏನೇ ಇದ್ರು ನಾವಿಬ್ರು ಒಟ್ಟಿಗೆ ಮಾಡೋಣ. ನಮ್ ಗುಟ್ಟು ನಮ್ಮಲ್ಲೇ ಇರ್ಬೇಕು. ಸಂಬಳ ಗಿಂಬಳ ಕೇಳಲ್ಲ ತಾನೆ? ಕೇಳಲ್ಲ. ಹಾಲು ಟೀ ಮೊಸರು ಕೊಟ್ರೆ ಸಾಕು, ಊಟ ಬೇಡ. ಈಗ್ಲಿಂದಾನೆ ಕೆಲಸ ಶುರು ಹಚ್ಕೊಳ್ಳಿ. ಅಣ್ಣ ಏನಣ್ಣ ನಮ್ ಕಂಡೀಷನ್ಸ್ ಗೊತ್ತಲ್ಲ? ಗೊತ್ತಣ್ಣ. ಫುಲ್ ಮೀಲ್ಸ್ 20 ರೂಪಾಯಿ. ತಟ್ಟೆನಲ್ಲಿ ಒಂದಗ್ಳು ಬಿಟ್ರು ತಲೆಗೆ 100 ರೂಪಾಯಿ ದಂಡ ವಸೂಲಿ ಮಾಡ್ತೀವಿ. ನೀವು ಹೋಟ್ಲ್ ನಡೆಸ್ತಾ ಇರಿ, ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಬರೋ. ಏನು ಯಜಮಾನ್ರೆ, ಪುಡಿ ನೋಡಿದ್ರಾ? ಏನೇ ಅದು? ಈ ಪುಡಿನ ಸಪ್ಲೈ ಸಾಂಬಾರ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದ. ಕೆಮಿಕಲ್ ಇರ್ಬೇಕು ಯಜಮಾನ್ರೆ, ಇದ್ರಿಂದಾನೇ ಅನ್ಸುತ್ತೆ ಯಾರಿಗೂ ಒಂದ್ ಕಿಚ್ಚಲ್ಲೇ ಊಟ ಮಾಡಕ್ ಆಗ್ತಿಲ್ಲ. ಪ್ಲೀಸ್ ಕಮ್ ಹಿಯರ್. ನೀ ಇಲ್ಲಿಗೂ ಬಂದ್ಬಿಟ್ಟ? ನಿಮ್ ಹೋಟೆಲ್ ತಕೊಂಡಿದ್ದೆ. ಹೋಟೆಲ್ ನೋಡಿದ್ರೆ ಬೀಗ ಹಾಕಿತ್ತು, ಮನೇಲಿ ನೋಡಿದ್ರೆ ನೀವಿಲ್ಲ. ಅದಕ್ಕೆ ಇಲ್ಲಿ ಬಂದೆ. ಅಂತ ನಿಂಗಾರು ಹೇಳಿದ್ದು? ಅದೇ ನಿಮ್ ಮನೇಲಿ ಒಂದ್ 10 ಪಾಟ್ನ ಹೊಡೆದಾಕ್ದೆ. ಅಲ್ಲೂ ನಿಮ್ ಮುದುಕಿ ಇತ್ತು. ನಮ್ಮ ಅಮ್ಮ ಅವ್ರು ಹೇಳಿದ್ರು ಇಲ್ಲ ಅವ್ರೆ ಅಂತ ಅದಕ್ಕೆ ಇಲ್ಲಿ ಬಂದೆ. ನಾವ್ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ, ಅದೇ ಕಂಡೀಷನ್ ಇಲ್ಲೂ ಅಪ್ಲೈ ಆಗತ್ತೆ. ನೋಡಿಲ್ಲ,
ನನ್ನ ಹತ್ರ 28 ಟೋಕನ್ಗಳವೆ. 28 ದಿನನು ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ನೀವು. ಹಾಕಿ ಜ್ಯೂಸ್ ಮಾಡ್ಕೊಂಡ್ ಬಾರೆ. ಜ್ಯೂಸ್ ಗಿಸ್ ಬೇಡಪ್ಪ, ಬರೀ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಸಾಕು. ಜಸ್ಟ್ ಮಿನಿಟ್ ಬಂದೆ. ನೀವೇ ನನ್ ಮಕ್ಕ ನೋಡ್ತಾ ಇದ್ದೀರಾ, ತಟ್ಟೆ ತಿರುವಾಕೆ. ಏನು ಮಾಡೋ ಯಾಕೆ ನೋಡು, ಪೂರ್ತಿ ಊಟ ಮಾಡಿದ್ರೆ ಓಕೆ. ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಉಳಿಸಿದ್ರು 100 ರೂಪಾಯಿ ದಂಡ ಕಟ್ಬೇಕು, ಅಲ್ಲಿರೋ ಕೂಪನ್ ಪೂರ್ತಿ ಕೊಡ್ಬೇಕು. ಊಟ ಬಾರದ್ಬಿಟ್ನಪ್ಪ. 28 ಕೂಪನ್ ಜೊತೆಗೆ 30 ಕೂಪನ್ ಎಕ್ಸ್ಟ್ರಾ ಕೊಟ್ಟು ಬಿಡ್ತೀನಿ. ಯಾಕೆ ಏನಾಯ್ತು? ನಂಗೆ ಯಾಕೋ ಊಟ ಮಾಡಕ್ ಆಗ್ತಾ ಇಲ್ಲ. ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರೆ 100 ರೂಪಾಯಿ ದಂಡ ಕಟ್ಬೇಕಾಗತ್ತೆ. ನಂಗೆ ಈ ಊಟ ಬೇಡ. ಬೇಡ ಅಂದ್ರೆ ಕೂಪನ್ಗಳನ್ನೆಲ್ಲ ವಾಪಸ್ ಕೊಡೋದ್ರ ಜೊತೆಗೆ 100 ರೂಪಾಯಿ ದಂಡನೂ ಕಟ್ಬೇಕು. ಬೇಡ, ನಂಗೆ ಈ ಊಟ ಬೇಡ. 100 ರೂಪಾಯಿ ಕೊಡು. ಬೇಡಪ್ಪ. ವ್ಯಾಪಾರ ಚೆನ್ನಾಗಿ ಮಾಡಿದ್ರೆ ಒಬ್ಬ ಗಿರಾಕಿ ಬಂದಿದ್ದ, ಅವನ ಕೈಲಿ ಊಟನೇ ಮಾಡಕ್ಕಾಗಿಲ್ಲ. 100 ರೂಪಾಯಿ ದಂಡ ವಸೂಲಿ ಮಾಡ್ಬಿಟ್ವಿ. ವೆರಿ ಗುಡ್. ಅಣ್ಣ ವಸೂಲಿ ಚೆನ್ನಾಗೇ ಮಾಡಿದ್ದಾರೆ. ಇವ್ರು ನಿಲ್ಬಿಟ್ಟು ನಾವ್ ಇನ್ನೊಂದ್ ಕಡೆ ಓಪನ್ ಮಾಡ್ಬೋದು. ಜ್ಯೂಸ್ ಮಾಡ್ಕೊಂಬರ್ರೆ. ದಣಿಗಳು ನೀವು, ಅನ್ನ ಕೊಡೋರು, ನೀರ್ ಚೆನ್ನಾಗಿರ್ಬೇಕು. ಅಣ್ಣ, ಈ ಜ್ಯೂಸ್ ಕುಡಿಯೋದಕ್ಕಿಂತ ಮುಂಚೆ ಒಂದು ಕಂಡೀಷನ್. ಏನದು? ಈ ಜ್ಯೂಸ್ ನ ಒಂದೇ ಗುಟ್ಟದಲ್ಲಿ ಕುಡಿಬೇಕು. ಆಗ ಮಾಡಿದ್ದಲ್ಲಿ ನಾವು ಇಡೀ ತಿಂಗಳು ಬಿಟ್ಟಿಯ ಕೆಲಸ ಮಾಡ್ತೀವಿ. ಅಣ್ಣ ಇದೊಂಥರ ಚೆನ್ನಾಗಿದೆ. ಏನೋ ಹೊಟ್ಟೆ ಉಪ್ಪಿಸ್ದಾಗ ಆಗ್ತಾ ಇದೆ. ಸ್ವಲ್ಪ ಜ್ಯೂಸ್ ಕುಡ್ದಿದ್ದು ಏನು ಬೇಡ ಅನ್ನಿಸ್ತಾ ಇದೆ. ಇದಕ್ಕೆ ಏನ್ ಬೆರೆಸಿದ್ರಿ? ನೀವು ಊಟಕ್ಕೆ ಏನ್ ಬೆರೆಸ್ತಾ ಇದ್ರಿ? ಅದು ಹೇಳಲ್ಲ, ನಾವು ಹೇಳಲ್ಲ. ಹೇಳಿಲ್ಲ ಅಂದ್ರೆ ನಾವು ಹೇಳಲ್ಲ. ಅದೊಂಥರ ಟೇಸ್ಟಿ ಪೌಡ್ರು. ಅದೇ ಟೇಸ್ಟಿ ಪೌಡರ್ನ ಈಗ ಜ್ಯೂಸ್ಗೆ ಮಿಕ್ಸ್ ಮಾಡಿ ನಿಮಗ್ ಕೊಟ್ಟಿದೀವಿ.